ಸೂರ್ಯದೇವರ ಕಥೆ. ಸೂರ್ಯನ ಮುಖ. ಒಮ್ಮೆ ಆಕಾಶ ಲೋಕದಲ್ಲಿ ತೇಜಸ್ಸಿನ ಮೂರ್ತಿ ವಾಸಿಸುತ್ತಿದ್ದನು. ಅವನೇ ಸೂರ್ಯದೇವ. ಅವನ ಕಿರಣಗಳು ಜಗತ್ತಿಗೆ ಬೆಳಕು ನೀಡುತ್ತಿದ್ದವು. ಸೂರ್ಯ ಉದಯವಾದರೆ ದಿನ ಆರಂಭ, ಸೂರ್ಯ ಅಸ್ತವಾದರೆ ದಿನ ವಿಶ್ರಾಂತಿ. ಸೂರ್ಯದೇವರ ತಂದೆ ಕಾಶ್ಯಪ ಮಹರ್ಷಿ, ತಾಯಿ ಅದಿತಿದೇವಿ. ಆದ್ದರಿಂದ ಸೂರ್ಯನನ್ನು ಆದಿತ್ಯ ಎಂದು ಕರೆಯುತ್ತಾರೆ. ಅವನ ಪತ್ನಿ ಸಂಜ್ಞಾದೇವಿ. ಸೂರ್ಯದೇವರ ತೇಜಸ್ಸು ಅತಿಯಾದುದರಿಂದ ಸಂಜ್ಞಾದೇವಿಗೆ ಅದನ್ನು ಸಹಿಸುವುದು ಕಷ್ಟವಾಯಿತು. ಆದರೆ ತನ್ನ ಕರ್ತವ್ಯವನ್ನು ಬಿಡದೆ ಸಂಜ್ಞಾದೇವಿ ತಪಸ್ಸಿಗೆ ತೆರಳಿದರು. ಸೂರ್ಯದೇವರು ಸದಾ ಧರ್ಮದ ದಾರಿಯಲ್ಲಿ ನಡೆದು ಕಾಲಚಕ್ರದ ನಿಯಂತ್ರಕ, ಆರೋಗ್ಯದ ದಾತ, ಜ್ಞಾನ ಮತ್ತು ಶಕ್ತಿಯ ಮೂಲ ಎಂದು ಪ್ರಸಿದ್ಧರಾದರು. ಪ್ರತಿದಿನ ಬೆಳಿಗ್ಗೆ ಸೂರ್ಯದೇವರು 7 ಅಶ್ವಗಳುಳ್ಳ ರಥದಲ್ಲಿ ಅರುಣ ಎನ್ನುವ ಸಾರಥಿಯೊಂದಿಗೆ ಆಕಾಶದಲ್ಲಿ ಸಂಚರಿಸುತ್ತಾರೆ. ಆ 7 ಅಶ್ವಗಳು ವಾರದ 7 ದಿನಗಳು, ಮಾನವನ 7 ಚಕ್ರಗಳು ಮತ್ತು ಜೀವನದ 7 ಶಕ್ತಿಗಳನ್ನು ಸೂಚಿಸುತ್ತವೆ. ಸೂರ್ಯದೇವನ ಕಿರಣಗಳು ಬೆಳೆಗಳಿಗೆ ಜೀವ, ಮಾನವನಿಗೆ ಆರೋಗ್ಯ, ಮನಸ್ಸಿಗೆ ಧೈರ್ಯ ನೀಡುತ್ತವೆ. ಅದಕ್ಕಾಗಿ ಋಷಿಮುನಿಗಳು ಪ್ರಾತಃ ಕಾಲದಲ್ಲಿ ಸೂರ್ಯನಿಗೆ ಅರ್ಘ್ಯ ನೀಡಿ ಗಾಯತ್ರಿ ಮಂತ್ರ, ಆದಿತ್ಯ ಹೃದಯಂ ಜಪಿಸುತ್ತಿದ್ದರು. ಸೂರ್ಯದೇವನು ಹೇಳುತ್ತಾನೆ, ಬೆಳಕಿನಂತೆ ಸತ್ಯವಾಗಿರು, ತೇಜಸ್ಸಿನಂತೆ ಧೈರ್ಯವಾಗಿರು, ಕಾಲದಂತೆ ಶಿಸ್ತು ಪಾಲಿಸು. ಇಂದಿಗೂ ಸೂರ್ಯದೇವನನ್ನು ಭಕ್ತಿಯಿಂದ ಸ್ಮರಿಸಿದರೆ ಆರೋಗ್ಯ, ಯಶಸ್ಸು ಮತ್ತು ಆತ್ಮಬಲ ದೊರೆಯುತ್ತದೆ.